ಕೊಡಿ. ಎಲ್ಲೋದ್ರೂ ಸರ್ಜರಿ ನೋಡಿ ಸರ್. ಯಾವ ಗಾಡಿದ ಸರ್ ಬಿದ್ದಿರೋದು? ಹ್ಞೂ ಇದು ಯಾವಾಗ? ಖಬರ್ ಮಾಡಬೇಕು ನೋಡಿ ಸರ್, ಎಲ್ಲ ಒಳ್ಳೆ ಬರ್ತದೆ. ಇದು ನಿಮ್ಗೆ ಗೊತ್ತಾಗಿಲ್ಲ ಅದೇನಾಗ್ಬಿಡ್ತದೆ, ಇವ್ರು ಭಾರ ಬಿಟ್ರೆ ಶೇಕ್ ಐತಿದೆ, ಕಳಕ್ಕಂತದೆ ಅದು ಲೆಮಾಯಿ ಚಲ್ಲ ನೋಡಿ ಸರ್. ಒಳ್ಳೆ ಇದು ಮಾಡ್ತಾನೆ, ಏನು ಟೆನ್ ಇದಳಿ ಮೇಲೆ ಒಳ್ಳೆ ಪೈವಾನ್ ಹಂಗಿದ್ದೀರಾ ಕನ್ನಡ ಕೊಡಿ. ಅದೇನಾಗಿಲ್ಲ ಸ್ವಲ್ಪ ಇಟ್ಕೊಳ್ಳಿ. ಬನ್ನಿ 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 ಸರ್, ಬನ್ನಿ ಮುಂದಕ್ಕೆ ಹೋಗಿ ಬಂದು ನೋಡ್ತಾ ಇರೋದು ಅಷ್ಟೇ. ಮುಂದಕ್ಕೆ ಹೋಗಿ. ಹಾ ಶಬಾಷ್. ಸ್ಟ್ರೈಟ್ ನಿಂತ್ಕೊಳ್ಳಿ. ಸರ್ ಏನ್ ಹೆಸರು? ಬೈರ. ನಾಮ್ ಕ್ಯಾ ಬೈ? ಬೈರ. ಶಬಾಷ್. ಕುತ್ಕೊಂಡ್ಬಿಟ್ಟು ಬನ್ನಿ ಸಿಕ್ಕದಿ ದಬಾಕ್ ಬನ್ನಿ ಕೂಡ ಆಗೈತು ಅಷ್ಟೇ. ದಬಾಕ್ ಉಲ್ಟಾ ಮುಕ್ಕಳೆ ಫುಲ್ ಉಲ್ಟಾ ಕೈ ತೆಗಿರಿ ಮುಂದಕ್ಕೆ ಕೆರಳ ಬನ್ನಿ. ಹಿಂದಕ್ಕೆ ಮಾಡಿ, ಹಿಂದಕ್ಕೆ ಮಾಡಿ. ಶಬಾಷ್. ಆಗೈತಲ್ಲ ಸಣ್ಣ ಬಿಡಿ. ಶಬಾಷ್. ಫ್ರೀ ಆಗ್ಬಿಡಿ, ಫ್ರೀ ಬಿಟ್ಬಿಡಿ. ಕಾಲು ಸಣ್ಣ ಅಷ್ಟೇ. ಶಬಾಷ್. ತಿರ್ಸಿ ಹಿಂಗೆ ತಿರ್ಸಿ, ಅವರೇ ತಿರುಗಿ ಚೆಕ್ ಅಂತ ಹಿಂದೆ ಕೂತ್ಕೊಳ್ಳಿ. ಇದಳಿ ಇದಳಿ ಚೆಕ್ ಅಂತ ಆಯ್ತು. ಕೂತ್ಕೊಂಡು ಹಿಂದೆ ಕೂತ್ಕೊಳ್ಳಿ, ದಿಂದ್ಕೊಳ್ಳಿ ಸರ್. ಇದಕ್ಕೆ ಹೋಗಿ ಕಾಲು ಸ್ಟ್ರೈಟ್ ಮಾಡಿ, ಮಾಡಿ ಸ್ಟ್ರೈಟ್ ಹೇಳಿ. ಆಯ್ತದೆ ಸ್ಟ್ರೈಟ್ ಮಾಡಿ ತಂದೆ ಬಿಸಿನಲ್ಲಿ ಮಾಡಿ. ಇದು ಅಷ್ಟು ಇಲ್ಸ ಇಲ್ಲ ಇಳ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ. ಇಲ್ಲ ಕೂತ್ಕೊಳ್ಳಿ ಸರ್ ಮೇಲೆ. ಆಗೋದು ನಿಮಿಷ ಹೋಗಿ ಎಷ್ಟು ಕಷ್ಟ ಆಚಾರ. ಈಗ ರಾಜ ಮಹಾರಾಜ ಹಾಕಂಬಲ್ಲಿ ಏನು ಆಪ್ರೇಷನ್ ಐತಾ? ಎಲ್ಲ ಹೋದ್ರೆ ಈಗ ಆಪ್ರೇಷನ್ ಹೇಳಿರಿ. ಆಯ್ತದೆ ಹೇಳಿರಿ. ಶಾಬಾಷ್ ಹೇಳಿರಿ. ಆಯ್ತದೆ. ಮೂಡ ಮುರಿದೋಗ್ಬಿಟ್ಟಿದೆ ನಿಮ್ದು. ಇಲ್ಲಿ ಇಟ್ಕೊಳ್ಳಿ. ಅವ್ರದ್ದು ಅಂತ ಕಟ್ಟಾಗಿದ್ದು. ಹೇಳಿರಿ. ಹಾ ಹೇಳಿರಿ ಹೇಳಿರಿ ಹೇಳಿರಿ. ಆಯ್ತದೆ ಹೇಳಿರಿ. ಆಯ್ತದೆ ಸ್ವಲ್ಪ. ಹಾ ಹೇಳಿ ಚೆಕ್ ಅಂತ ಸ್ಟ್ರೈಟ್ ಮಾಡಿದ್ದೆ ಬಿಸಿನಲ್ಲಿ ಉಳಿತಾರ ಸ್ಟ್ರೈಟ್ ಮಾಡ್ಬೇಕು. ಆಯ್ತದೆ. ಹಾ ಅಷ್ಟೇ ಹೇಳ್ಕೊಳ್ಳಿ. ಈಗ ಪಾದ ಇರಬಾರ್ದು. ಹೇಳ್ಕೊಳ್ಳಿ. ಈಗ ಹೇಳಿರಿ. ಇನ್ನು ಎಲ್ಲಿ ಹಿಡಿದ್ರು ಸರ್ ಆಪರೇಷನ್ಗೆ? ಜೆಎಸ್ಎಸ್ ನಲ್ಲಿ ನೋಡಿ ಸರ್. ಪ್ರೈವೇಟ್ ಹಾಸ್ಪಿಟಲ್ ಮಾತಿದ್ರೆ ಆಪರೇಷನ್ ಹೇಳ್ತಾರೆ. ಗಾಯಕ್ಕೇನು ಮುಟ್ತಾ ಇಲ್ಲ ನಿಮ್ಗೆ. ನನಗೆ 10 ವರ್ಷದಿಂದ ಆಪರೇಷನ್ ಮಾಡಬೇಕು ಒಂದು ನೋಡಿ. ಈ ಕಾಲ್ ಮಾಡಿಸಿ. ಅದು ತೋರಿಸ್ತೀನಿ ನಾನು. ಚಪ್ಪಲ ಮಾಡಿಸ್ತೀನಿ ಇಲ್ಲ ನಾನು. ಕೂತ್ಕೊಳ್ಳಿ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಚಪ್ಪಳೆ ಮಟ್ಟ ಆಗ್ತಾ ಇರಲಿಲ್ಲ. ನೋಡಿ ನೀರು ಕೊಡಿ. ದೇವ್ರ ಇಂಥರ ಏನು ಗೊತ್ತಾ, ಫ್ರಾಕ್ಚರ್ ಇದ್ರಿಂದ ಕಷ್ಟ. ಲಿಗೇಮೆಂಟು ಕಳ್ಕೊಂಬಿಟ್ರೆ ಸಡನ್ ಆಗಿ ಕೂಡಿಸ್ಬೋದು. ಇದು ಜಾಯಿಂಟ್ ಕಳ್ಕೊಂಬಿಟ್ರೆ ಕೂಡಿಸ್ಬೋದು. ಫ್ರಾಕ್ಚರ್ ಇದ್ಬಿಟ್ಟು ಸ್ವಲ್ಪ ಟೈಮ್ ಹಿಡಿತದೆ ಅಷ್ಟೇ. ಕಾಲು ನೀಡಿ ಚೆಕ್ ಅಂತ ನೀಡಿ. ಅಷ್ಟೇ ನೋಡಿದ್ರಾ? ಇದು ನಿಲ್ಲಿಸಿ ಕಾಲು. ಇದು ಕೈ ಇಲ್ಲ ನಿಲ್ಲಿಸಿ. ಈ ಕೈ ಕಾಲು ಬಿಡ್ಲಿ ಅಂತ ಕಾಲು ಸಪೋರ್ಟ್ ಬಿಡ್ಲಿ ಅಂತ ಕೂತ್ಕೊಳ್ಳಿ. ಒಂದು 2-3 ದಿವಸ ಸ್ವಲ್ಪ ಭಾರ ಬಿಡೋಕ್ ಕೊಡ್ಬೇಡಿ. ಈಗ ತಾಸಿ ಆಗಿ ದಿವಸ ಬಿಡ್ತಾರೆ, ಯಾಕಂದ್ರೆ ಸೆಟ್ ಆಗ್ಲಿ ಅಂತ. ಕಳಕ್ ಅಂತದೆ. ನಿಲ್ಸಿ ಕಾಲು ಫೋಲ್ಡ್ ಮಾಡಿ ಫ್ರೀ ಆಗಿ ದಿನಕ್ಕೆ 1 ಟೈಮ್ ಸಾಕು. ಒಂದೇ ಸತಿ ಒಂದೇ ಬೇಡಿ ಅಷ್ಟೇ. ಕಾಲು ಹಿಡಿ. ಈಗ ಅಷ್ಟೇ. ಇದಳಿ ಚೆಕ್ ಅಂತ ದೇವ್ರ ಸುತ್ತ ಇಲ್ಲಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಹಿಂದೆ ಕೂತ್ಕೊಳ್ಳಿ. ಅಷ್ಟೇ. ಕೂತಿದ್ರಲ್ಲ ಆಯ್ತು. ಒಂದು ಸತಿ ಆ ಥರ ಕೂತ್ಕೊಳ್ಳಿ. ಕೈ ಮಡಗಿ ಮುಂದಕ್ಕೆ ಬನ್ನಿ. ಅಲ್ಲೇ ಕೈ. ಕಾಲು ಇಷ್ಟೇ ಸಾಕು. ಸ್ವಲ್ಪ ಬೆಂಡ ಅಷ್ಟೇ ಸಾಕು. ಅಷ್ಟೇ. ಕೆರಡೆ ಕೂತ್ಕೊಳ್ಳಿ. ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ ಸಾಕು. ಕೂತ್ಕೊಳ್ಳಿ. ನಿಧಾನ ಕೂತ್ಕೊಳ್ಳಿ. ದೇವರ ಸುತ್ತಮುತ್ತ. ಶಾಬಾಷ್. ಕೂತ್ಕೊಳ್ಳಿ. ಮಾಡ್ತೀನಿ ನಾನು. ಈಗ ಮಾಡಿ.
ಅದ್ ಮಾಡ್ತೀರಾ ಸರಿ ಸ್ವಲ್ಪ ಮುಂದೆ ಇಟ್ಕೊಳ್ಳೋಕ್ಕಲ್ಲ. ಬೇಡ ಬೇಡ ಅವಾಗ ಏನೇ ಇರ್ತಾರೆ ಹಂಗ್ ಮಾಡಿ. ಕೈ ಬಗ್ಸಪ್ಪ ಕೈ ಬಗ್ಸಿ ಕೂತ್ಕೊಳ್ಳಿ ಶಾಬಾಷ್ ಇನ್ನು ಅಲ್ಲಿ ತಗಿತಾ ಐತೆ. ಅದಕ್ಕೋಸ್ಕರ ಗಾಯ ಆಯ್ತಲ್ಲ ಅದು ಚರ್ಮ ಸ್ವಲ್ಪ ಇದಾಗ್ಬಿಡ್ತದೆ. ಒಂದ್ಸತಿ ಕೂತ್ಕೊಂಡೇಳಿ ಮರ ಟಚ್ ಆ ಥರ ಮಾಡಬಾರ್ದು, ಸುಮ್ಮನೆ ಕೂತ್ಕೋಬೇಕು. ಜೋಕ್ ಹೊಡಿಬಾರ್ದು. ಸಾಕ್ಬಿಡಿ, ಹಿಂದೆ ಕೂತ್ಕೊಳ್ಳಿ. ಕೂತ್ಕೋತಿರಲ್ಲ ಯಾವಾಗಲೂ ಕಾಲಿಂಗ್ ಮಾಡಬಾರ್ದು. ಸುಮ್ಮನೆ ಹಿಂಗೆ ಆಡಿಸಿ ಅಷ್ಟೇ ಆಡಿಸಿ ಜೋರಾಗಿ ಮಡಿಸ್ಬೇಕು ಈ ಥರ. ಶಾಬಾಷ್. ಆಫೀಸ್ನಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಕೂತ್ಕೊಳ್ಳಿ, ಈ ಥರ ಮಾಡಬೇಕು. ಇದು ಲೂಸ್ ಆಗಲ್ಲ. ಸ್ವಲ್ಪ ಮಾಡಿ. ಅದು ಗಾಯ ಆಗ್ಲಿಲ್ಲ ಅಂದ್ರೆ ಫುಲ್ ಸುದ್ದಿ ಗಾಯ ಬಿಟ್ಟಿದ್ದೀನಲ್ಲ ಎದುರಿದ್ಮೇಲೆ ಜಾಸ್ತಿ ಕುತ್ಕೊಂಡಂಗಿರೋರ್ಗೆ ಅಷ್ಟು ನೋಡ್ತಾರೆ. ಮತ್ತೆ ಕೈ ಕಾಲು ಆಡ್ಸಿ ಅಂತ ಹೇಳಿದ್ರು. ಕಾಲು ಹಿಡಿದ್ಮೇಲೆ ನೋಡಿ ಹೇಳ್ತೀನಿ ಅಷ್ಟೇ. ಇದು ನೋಡಿ ಎಲ್ಲಿ ಕೂತ್ಕೊಳ್ತೀರ ಮುಂದೆ ಇರ್ತೀರಲ್ಲ ನೋಡಿ, ಹಿಂದಿ ಥರ ಗೋಡೆ ಥರ ನೋಡಿ, ಮುಂದೆ ಬಗ್ಗೆ ನೋಡಿ, ಇಲ್ಲಿ ಚರ್ಮ ಆಯ್ತಲ್ಲ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಈ ಥರ ಮನೆಯಲ್ಲಿ ದಿನಕ್ಕೆ 1 ಟೈಮ್ ಹಿಡ್ಕೊಳ್ಳಿ, ಕಾಲು ನಿಲ್ಲಿಸಿ ಹಿಡ್ಕೊಳ್ಳಿ ಇಲ್ಲಿ ಬಗ್ಗೆ. ಸ್ವಲ್ಪ ಅಷ್ಟು ನೋಡಿ ಗಾಯ ಇಲ್ಲಿ ಅಳಿತಾರೆ ನಮ್ಗೆ. ಅದರಿಂದ ರೋಮಾನು ಐತಲ್ಲ ಕಚ್ಕೊಂಡ್ಬಿಡ್ತದೆ. ಅದು ನಿಧಾನಕ್ಕೆ ಮಾಡಿ ಸ್ವಲ್ಪ. ಯಾಕಂದ್ರೆ ಆಮೇಲೆ ನಾವು ಬಗ್ಸೋದು ಎಕ್ಸೈಸ್ ಹಂಗೆ ಆಗಿದ್ದು ಇವ್ರಿಗೆ. ಆಮೇಲೆ ಈ ಥರ ಮಾಡಿಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಯ್ತದೆ. ಕುಡಿದ ಕೆಳಗಡೆ ಕಾಲು ಈ ಕಡೆ ಕೆಳಕ್ಕೆ. ಇದು ಮೇಲೆ ಸುತ್ತಿರ್ತೀನಿ. ಲೂಸ್ ಆಗ್ಬಿಟ್ರೆ ಬಿಗಿ ಮಾಡಿ ಸ್ವಲ್ಪ ಮುಂದಕ್ಕೆ ಕಾಲು ಕೇಳಿದ್ರು ಹೇಳ್ದ ಇರಪ್ಪ ಇವತ್ತು ಹೋಗೋಣ ಅಂದ್ಬಿಟ್ಟು ಬಂದೆ. ನಮ್ಮ ಟ್ರೀಟ್ಮೆಂಟ್ಗೆ ಪತ್ತೆ ಗಿತ್ತೆ ಅಲ್ಲ ಏನು ಬೇಕು ಸ್ವಲ್ಪ ಆಹಾರ ತಗೊಳ್ಳಿ. ಎಲ್ಲಿ ಡ್ಯೂಟಿ ಮಾಡಿ ಎಲ್ಲ ಐಟ್ ಬಂಡೆ ಪೈಲ್ವಾಂಶ ಇದ್ದೀರಾ, ಹಂಗೈತೆ ಇದ್ದೀರಾ. ನಮ್ಮೂರಲ್ಲೇ ಲೇಟ್ ಆಗುತ್ತೆ ಅಷ್ಟೇ. ಮನೆ ಸ್ವಲ್ಪ ದೂರದಲ್ಲೇ ನಾಯಿ ಬಿಟ್ಟು ಹೋಗ್ಬೇಕಾದ್ರೆ ಬಿದ್ಬಿಟ್ಟೆ. ಫೋಟೋ ತಗೊಂಡು ಬಸ್